ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಸ್ಟೂಡೆಂಟ್ಸು ನಿನ್ನೆ ರಿಸಲ್ಟ್ ಬಂತು ಸೆಕೆಂಡ್ ಪಿ ಯು ಸಿ. ಎಷ್ಟೋ ಜನ ಸ್ಟೂಡೆಂಟ್ಸು ಒಂದು ಕೇಳ್ತಿರೋ ಕ್ವಶನ್ ಏನಂದರೆ, ಸರ್ ನಮಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ಕಟ್ ಮಾಡಿದ್ದಾರೆ ಮಾರ್ಕ್ಸು, ಅದೆಲ್ಲ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಈ ಸ್ಕ್ಯಾನ್ ಕಾಪಿ ಮತ್ತು ಈ ಒಂದು ವ್ಯಾಲ್ಯೂಯೇಷನ್ಗೆ ಹಾಕೋದು ಹೇಗೆ ಅಂತ ನಿಮಗೊಂದು ವಿತ್ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೀವು ಒಂದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಈ ಒಂದು ಅಸೆಸ್ಮೆಂಟ್ ಬೋರ್ಡ್ಗೆ ಹೋಗ್ಬೇಕು. ಈ ವೆಬ್ಸೈಟ್ಗೆ ಹೋಗಿ ಮೊದಲಿಗೆ. ಸೊ ಯಾರಾದರೂ ಒಂದು ವೇಳೆ ಇದು ಗೊತ್ತಿರಲಿಲ್ಲ ಅಂದರೆ ವೆಬ್ಸೈಟು ನಾನು ಈ ಲಿಂಕ್ನ ಬೇಕಾದ್ರೆ ನಾನು ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಮೆಂಟ್ ಬಾಕ್ಸಲ್ಲಿ ಈ ಒಂದು ವೆಬ್ಸೈಟ್ನ ಲಿಂಕನ್ನು ಏನು ಮಾಡ್ತೀನಿ, ಪಿನ್ ಮಾಡಿರ್ತೀನಿ. ಸೊ ದಯವಿಟ್ಟು ನೀವು ಹೋಗಿ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿಗೆ ಡೈರೆಕ್ಟಾಗಿ ಬರ್ಬೋದು. ನೋಡಿ, 1 ಮಾರ್ಚ್ 2024 ದ್ವಿತೀಯ PUC ಪರೀಕ್ಷೆ ಉತ್ತರ ಪತ್ರಿಕೆ ನಕಲು ಪ್ರತಿ ಮರುಮೌಲ್ಯಮಾಪನ ಹಾಗೂ ಮರು ಎಣಿಕೆಗೆ ಅರ್ಜಿ. ಟೋಟಲ್ ಈ 3 ಕೊಟ್ಟವ್ರೆ. ಏನು ಒಂದು ಫೋಟೋ ಕಾಪಿ, ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್. ನೋಡಿ, ಮೊದಲಿಗೆ ಹೆಂಗೆ ಇತ್ತು ಲೈವ್ ಕೊಡ್ತಾ ಇದ್ದೀನಿ ಇದರಲ್ಲಿ. ಮತ್ತು ಈ ಸೆಕೆಂಡ್ ಎಕ್ಸಾಮ್ನ ಯಾರ್ಯಾರು ಅಟೆಂಡ್ ಮಾಡಬೇಕಂತ ಇದ್ದೀರೋ ಅವ್ರಿಗೆಲ್ಲರಿಗೂ ಒಂದು ಯಾವ ರೀತಿ ಅಪ್ಲಿಕೇಶನ್ ಒಂದು ರಿಜಿಸ್ಟರ್ನ ಆಗಬೇಕು ಈ ಸೆಕೆಂಡ್ ಎಕ್ಸಾಮ್ಗೆ ಅಂತ ಅದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮೊದಲಿಗೆ. ನೋಡಿ, ಮೊದಲಿಗೆ ನೀವೊಂದು ಫಸ್ಟು ಇಲ್ಲೇನು ಹೊಡಿಬೇಡಿ. ನೀವು ಏನಂದರೆ ಈ ಒಂದು ರಿಜಿಸ್ಟರ್ ನಂಬರ್ ಹಾಕಿ ಸಾಕು. ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಈ ಎಲ್ಲ ಡೀಟೇಲ್ಸು ಅದೇ ತೊಗೊಂಡ್ಬಿಡುತ್ತೆ. ಟೋಟಲ್ ಮಾರ್ಕ್ಸು, ಈ ಅಭ್ಯರ್ಥಿ ಹೆಸರು, ತಾಯಿ ಹೆಸರು, ತಂದೆ ಹೆಸರು, ಈ ಒಂದು ಪ್ರಸ್ತುತ ವರ್ಷ ಮತ್ತು ಅಧಿವೇಶನ ಮತ್ತು ಯಾವುದಕ್ಕಾಗಿ ಅರ್ಜಿ, ಸೆಂಟರ್ ಕೋಡು, ಫಲಿತಾಂಶ ಎಲ್ಲ ಅದೇ ಬಂದ್ಬಿಡುತ್ತೆ. ಸೊ ಜಸ್ಟ್ ನೀವು ಏನು ಮಾಡಿ, ಈ ಒಂದು ರಿಜಿಸ್ಟರ್ ನಂಬರ್ನ ಹಾಕಿ. ಇವಾಗ ನೋಡಿ, ಉದಾಹರಣೆಗೆ ನಾನೊಂದು ಯಾವುದೋ ಒಂದು ಹಾಕ್ತಾಯಿದ್ದೀನಿ, ಸುಮ್ಮನೆ ಹೊಡಿತೀನಿ. ಸುಮ್ಮನೆ ಗೊತ್ತಿರೋ ನನಗೊಂದು ಚೂರು ಅಂದರೆ ನೋಡಿ, ಯಾವುದೋ ಒಂದು ನಂಬರ್ನ ಹೊಡೆದಿದ್ದೀನಿ. ನೋಡೋಣ ಯಾವುದೋ ಬರುತ್ತೆ ಒಂದು. ಸೊ ಒಂದು ಇಲ್ಲಿ ಬಂತು ಯಾರ್ದೋ ಡೀಟೇಲು. ನೋಡಿ, ಸೈನ್ಸ್ ಸ್ಟ್ರೀಮಿಂದ ಟೋಟಲ್ ಪಾಸು, ಟೋಟಲ್ 482 ಮಾರ್ಕ್ಸ್ ಇದೆ. ನೋಡಿ, ಇಲ್ಲಿ ಡೀಟೇಲ್ ಬಂತು ಪೂರ್ತಿ. ನೋಡಿ, ನೋಡ್ತಾ ಹೋಗಿ. ಇಲ್ಲಿ ಕನ್ನಡ, ಇಂಗ್ಲೀಷು, ಫಿಸಿಕ್ಸು, ಕೆಮಿಸ್ಟ್ರಿ, ಒಂದು ಮ್ಯಾಥ್ಸು, ಬಯಾಲಜಿ ಕ್ಲೀನಾಗಿ ಇಷ್ಟಿದೆ. ವಿತ್ ರಿಜಿಸ್ಟರ್ ನಂಬರ್ ಇದೆ. ನೋಡ್ತಾ ಹೋಗಿ. ಇವಾಗ ನೀವೇನು ಮಾಡಬೇಕಂದ್ರೆ ನೋಡಿ, ನಿಮಗೆ ಇವಾಗ ಏನು ನೀವೊಂದು ರಿವ್ಯಾಲ್ಯೂಯೇಷನ್ ಹಾಕ್ಬೇಕಂದ್ರೆ ಮೊದಲೇ ನೀವು ಏನು ಮಾಡಬೇಕು, ಒಂದು ಸ್ಕ್ಯಾನ್ ಪ್ರತಿನ ತೊಗೋಬೇಕು. ಅದಕ್ಕಾಗಿ ನೀವು ಇಲ್ಲಿ ಯಾವ್ಯಾವ ವಿಷಯ ಬೇಕು ನಿಮಗೆ, ಯಾವುದನ್ನು ನೀವು ಸ್ಕ್ಯಾನ್ ಕಾಪಿ ತೊಗೋಬೇಕಂತ ಇದ್ದೀರೋ ಅದಕ್ಕೆಲ್ಲ ಇಲ್ಲಿ ನೋ ಇರಲ್ಲೆಲ್ಲ ಎಸ್ ಹಾಕಿ. ನಿಮಗೆ ಉದಾಹರಣೆ ಇವಾಗ ಯಾವುದು ಇಲ್ಲಿ ತುಂಬ ಕಮ್ಮಿ ಬಂದಿದೆ ಅಂದರೆ ಒಂದು ಫಿಸಿಕ್ಸು ಕಮ್ಮಿ ಬಂದಿದೆ. ಇಲ್ಲಿ ನೋ ಇರೋದಲ್ಲಿ ಜಸ್ಟ್ ಟ್ಯಾಪ್ ಮಾಡಿ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಮೊದಲು ಸ್ಕ್ಯಾನ್ ಕಾಪಿಗೆ ತೊಗೊಳುತ್ತದು, ರಿವ್ಯಾಲ್ಯೂಯೇಷನ್ ತೊಗೊಳ್ಳಲ್ಲ. ಫಸ್ಟ್ ನೀವು ಸ್ಕ್ಯಾನ್ ಕಾಪಿ ತೊಗೊಂಡ್ಮೇಲೆ ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೆ ಅಪ್ಲೈ ಇರೋದು. ಸೊ ಅದಕ್ಕಾಗಿ ನೋಡಿ, ಈ 530 ರೂಪಾಯಿ ಆಲ್ರೆಡಿ ಹೇಳಿದ್ದೀನಿ ನಾನು. ಒಂದು ಸ್ಕ್ಯಾನ್ ಕಾಪಿ ತೊಗೊಳಕ್ಕೆ ಎಷ್ಟು, 530. ಒಂದು ವ್ಯಾಲ್ಯೂಯೇಷನ್ ಏನು ರಿವ್ಯಾಲ್ಯೂಯೇಷನ್ಗೆ ಎಷ್ಟು, 1670 ರೂಪಾಯಿ ಇದೆ. ಆಲ್ರೆಡಿ ನಾನು ಮುಂಚೆನೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನೋಡಿಲ್ಲ ಅಂದರೆ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ. ಸೊ ನೋಡಿ ಇಷ್ಟು ಹೊಡೆದ ಮೇಲೆ ನೀವು ಯಾವ್ಯಾವ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆ ಕೆಮಿಸ್ಟ್ರಿನೇ ಹಾಕ್ತೀನಿ ಅಂದರೆ ಅದು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೋಟಲ್ 1060 ರೂಪಾಯಿ ಆಗುತ್ತೆ 2 ಹಾಕಿದರೆ. ನೋಡಿ, ಇಲ್ಲಿ ನಿಮ್ಮ ಒಂದು ಅಂಚೆ ವಿಳಾಸ ಇದು ತುಂಬ ಮುಖ್ಯ. ಯಾಕಂದರೆ ಸ್ಟೂಡೆಂಟ್ಸ್ಗೆ ಒಂದು ಸ್ಕ್ಯಾನ್ ಕಾಪಿ ಬರೋದೇ ಅಂಚೆ ಮೂಲಕ. ಒಂದು ಸ್ಕ್ಯಾನ್ ಕಾಪಿ ಬರುತ್ತೆ ನಿಮ್ಮ ಮನೆಗೆ. ನೀವು ಎಲ್ಲಿ ಅಡ್ರೆಸ್ ಕೊಡ್ತೀರೋ ಅಲ್ಲಿಗೆ ಡೈರೆಕ್ಟಾಗಿ ಈ ಪಿನ್ ಕೋಡು ಎಲ್ಲ ಕರೆಕ್ಟಾಗಿ ಹಾಕಬೇಕು. ಜಸ್ಟ್ ನೀವೇನು ಮಾಡಿ, ವಿದ್ಯಾರ್ಥಿ ಒಂದು ಯಾವ ನಂಬರ್ ರಿಜಿಸ್ಟರ್ ಆಗಿರ್ತಾರೋ ಮುಂಚೆ ನೀವು SLCದು, ಸೊ ದಯವಿಟ್ಟು ಅದನ್ನು ನೀವು ಟ್ಯಾಪ್ ಮಾಡ್ಕೊಳ್ಳಿ. ನಂಬರ್ನ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟು ಮನೆ ಸಂಖ್ಯೆ, ಗ್ರಾಮ, ಹೆಸರು ಇದೆಲ್ಲ ಕೊಟ್ಟವ್ರೆ ಕರೆಕ್ಟಾಗಿ ಹಾಕಿ. ನೆಕ್ಸ್ಟು ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ನೀವು ನೆಕ್ಸ್ಟು ಒಂದು ಚಲನ್ ಓಪನ್ ಆಗುತ್ತೆ. ಆ ಚಲನಲ್ಲಿ ಒಂದು ID ಕೊಟ್ಟಿರ್ತಾರೆ. ID ನೀವು ಇಟ್ಕೊಂಡಿರಿ. ಜಸ್ಟ್ 1 2 or 3 ಡೇಸ್ ಆದಮೇಲೆ ಅದು ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಒಂದು ಅಂಚೆ ಮೂಲಕ ಒಂದು ಸ್ಕ್ಯಾನ್ ಕಾಪಿ ಬರುತ್ತೆ. 15ರ ನಂತರ ನೀವು ಅದನ್ನು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು. 15ನೇ ತಾರೀಕಿಂದ 20ನೇ ತಾರೀಕುವರೆಗೂ ಒಂದು ರಿವ್ಯಾಲ್ಯೂಯೇಷನ್ಗೆ ಅವಕಾಶ ಇದೆ. ಸೊ ನೋಡಿದ್ರಲ್ಲ, ಇದು ಲೈವಾಗಿ ತೋರಿಸಿದ್ದೀನಿ. ಇಷ್ಟ ಹಾಕಿದರೆ ಮುಗೀತು. ಇನ್ನು ಪೇಮೆಂಟ್ದು ಅದರದ್ದು ಕರೆಕ್ಟಾಗಿ ಕೊಟ್ಟವ್ರು. ಇಲ್ಲಿ ಒಂದು ಆನ್ಲೈನ್ ಮೂಲಕ ಇದೆ, ಇಲ್ಲ ಕ್ಯಾಶ್ ಪೇಮೆಂಟ್ ಮಾಡೋಂಗಿದ್ರೆ ನಿಮಗೊಂದು ಈ ಬ್ಯಾಂಕ್ಗಳು ಕೊಟ್ಟವ್ರೆ. ನೆನ್ನೆನೇ ಹೇಳಿದೆ, ಈ ಗ್ರಾಮವನ್ನು, ಬೆಂಗಳೂರು ಈ ಥರ ಕೊಟ್ಟಿದ್ದರು. ಸೊ
ಆನ್ಲೈನ್ ಮಾಡ್ತೀನಿ ಅಂದರೆ ನೀವು ಕರ್ನಾಟಕವನ್ನು ಒಂದು ಆಪ್ಷನ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ಇದೆಲ್ಲ ಪ್ರೊಸೆಸ್ ಆದಮೇಲೆ ನೆಕ್ಸ್ಟು ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟು ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೆ ಇವಾಗ 2ನೇ ಎಕ್ಸಾಮ್ ಬರೀತೀನಿ ಅನ್ನೋ ಸ್ಟೂಡೆಂಟ್ಸ್ಗೆ ಇವಾಗ ನೋಡೋಣ ಅವ್ರದ್ದು ಏನಿದೆ ಅಂತ ಪ್ರೊಸೆಸ್ಸು. ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ಅದಕ್ಕಾಗಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ ನಾನು. ಈ ಒಂದು 2ನೇ ಎಕ್ಸಾಮ್ಗೆ ಯಾವ ರೀತಿ ರಿಜಿಸ್ಟರ್ ಮಾಡೋದು ಆ್ಯಂಡ್ ದೆನ್ ನಿಮ್ಮ ಒಂದು ಸ್ಟೂಡೆಂಟ್ಸ್ದು ಟೋಟಲ್ ಒಂದು 5 ಕ್ವೆಶನ್ಸ ಕೇಳಿದಿರಿ ಎಷ್ಟೋ ಜನ ಇವಾಗ ಇನ್ಸ್ಟಾಗ್ರಾಮಲ್ಲಿ ನನಗೆ. ಸೊ 5 ಕ್ವೆಶನ್ಸ್ನ ನಾನು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ನಿಮ್ಮದು ಅವೇ ಕ್ವೆಶನ್ಸ್ ಇರುತ್ತೆ ಮೈಂಡಲ್ಲಿ. ಈ ಒಂದು ನೆಕ್ಸ್ಟ್ ಈ ಹೊಸ 2ನೇ ಎಕ್ಸಾಮ್ಗೆ ಒಂದು ರಿಜಿಸ್ಟರ್ ಮಾಡಿದ ತಕ್ಷಣ ಇವಾಗ ಹೆಂಗೆ ಎಕ್ಸಾಮ್ ಬರೆಯೋದು, ಯಾವಾಗ ಸ್ಟಾರ್ಟ್ ಆಗುತ್ತೆ ಎಕ್ಸಾಮು, ಅದೇ ರೀತಿ ಮತ್ತು ಈ ಒಂದು ಯಾವ ಸೆಂಟ್ರಲ್ಲಿ ಬೀಳುತ್ತೆ, ಈ ಥರ ಒಂದು 5 to 6 ಕ್ವೆಶನ್ಸ್ನ ಕೇಳಿದ್ದೀರಾ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಅದನ್ನು ಯಾವ ಥರ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾಯಿರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.